ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ನಾನು ಇವತ್ತು ವೀಕೆಂಡ್ ವ್ಲಾಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ವ್ಲಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಮಕ್ಕಳು ಟೊಮೊಟೊ ಸೂಪ್ ಬೇಕು ಅಂದಿದ್ರು ಅಂದ್ಬಿಟ್ಟು ಟೊಮೊಟೊ ಸೂಪ್ ಮಾಡಿಕೊಟ್ಟು ಅವರೆಲ್ಲ ಅಲ್ಲಿ ಟೊಮೊಟೊ ಸೂಪ್ ಕುಡಿಯೋತ್ತಿಗೆ ನಾನಿಲ್ಲಿ ಸಣ್ಣವನಿಗೆ ಫಸ್ಟು ಅವನದು ಕುಕ್ಕರ್ ಇಟ್ಬಿಡೋಣ. ಫಸ್ಟ್ ಮೇಯ್ನ್ ಅವ್ರದ್ದೇ ಅಲ್ವಾ, ಅವ್ರದ್ದು ಆಗ್ಬಿಟ್ರೆ ನಮ್ಮದೆಲ್ಲ ಆದಂಗೆ ನೋಡಿ. ಸೊ ಎಲ್ಲ ಒಂದು ಕುಕ್ಕರ್ ಇಟ್ಟಾದಮೇಲೆ ಇಲ್ಲಿ ನಾನು ಹೆಸರು ಕಾಳು ಸಾಂಬಾರು ಮತ್ತು ಪಲ್ಯನ ನಾನು ಇದರಲ್ಲಿ ತೋರಿಸ್ಬೇಕು ಅಂತ ಇದ್ದೀನಿ. ಹೆಸರು ಕಾಳನ್ನ ಆರಿಸ್ಕೊಂಡಿದ್ದೆ ಮತ್ತು ಇಲ್ಲಿ ನನ್ನ ಹಸ್ಬೆಂಡ್ ಫ್ಯಾನ್ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ವೀಕೆಂಡ್ ಬಂದರೆ ನಮ್ಗೆ ಇದೇ ಕೆಲಸ. ಆಮೇಲೆ ಇಲ್ಲಿ ಹೆಸರು ಕಾಳನ್ನ ಏನು ಆರಿಸ್ಕೊಂಡಿದ್ದೀನಿ ಅದನ್ನು ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕೆಲವೊಂದು ಸಲ ನಾವು ಎಷ್ಟೇ ಆರಿಸಿದ್ರೂ ಕೂಡ ಏನಾದರೂ ಒಂದೊಂದು ಸಿಗುತ್ತೆ ಅಂತ. ಮತ್ತು ಇಲ್ಲಿ ನೀರು ಹಿಡಿಬೇಕು ಅಂತಂದರೆ ನೋಡಿ ನನಗೆ ಇದೇ ಕೆಲಸ ಯಾವಾಗ್ಲೂ ಹತ್ಬಿಟ್ಟೆ ನಾನು ಹಿಡ್ಕೋಬೇಕು. ಯಾಕೆಂತಂದರೆ ನಮ್ಮ ಚಿಕ್ಕವನು ನಾನು ಅದರಲ್ಲಿ ಏನಾದರೂ ಕೊಡದಲ್ಲೋ ಅಥವಾ ಆ ಥರದ್ರಲ್ಲಿ ಏನಾದರೂ ನಾನು ಹಿಡಿದು ಇಟ್ಕೊಂಡೆ ನೀರು ಅಂತಂದರೆ ನಿಜವಾಗ್ಲೂ ಅದನ್ನೆಲ್ಲ ಚೆಲ್ಲಾಕ್ಬಿಡ್ತಾನೆ. ಅದಕ್ಕೋಸ್ಕರ ನನಗೆ ಈ ಸರ್ಕಸ್ಸು. ಮತ್ತು ಇಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದಾಯಿತು, ಅದನ್ನು ಕೂಗಿದಾಗಿತ್ತು, ಕೂಲಾಗಲಿ ಅಂತ ಬಿಟ್ಟೆ. ಮತ್ತು ಇಲ್ಲಿ ಈರುಳ್ಳಿ ಹಚ್ಕೊಳ್ಳೋಣ ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿ ಹಚ್ತಾ ಇದ್ದೀನಿ. ಇದು ಪಲ್ಯಕ್ಕೆ ನಾನು ಹಚ್ಕೊಳ್ತಾ ಇರೋದು. ಮತ್ತು ಇಲ್ಲಿ ಈರುಳ್ಳಿ ಎಲ್ಲ ಹಚ್ಚಿದಾದ್ಮೇಲೆ ಬನ್ನಿ ಈಗ ಹೆಸರು ಕಾಳು ಬೆಂದಿದೆಯಾ ನೋಡೋಣ. ಹೆಸರು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನೀಟಾಗಿ ಈಗ ಒಂದು ಬೌಲಲ್ಲಿ ಬಸಿದ್ಕೊಂಬಿಡೋಣ. ಅದಾದರೆ ಇದ್ರ ಕೆಲಸ ಕಾಲು ಭಾಗ ನಮ್ಮದಾಯಿತು. ಮತ್ತು ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಇದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಕಾಯಿ ತುರಿ, ಸ್ವಲ್ಪ ಅಕ್ಕಿ ಮತ್ತು ಧನಿಯಾ ಪುಡಿ, ಸಾಂಬಾರು ಪೌಡರು ಮತ್ತು ಹುರುಗಡ್ಲೆ, ಬಾದಾಮಿ ಬೀಜ, ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಮತ್ತು ಹುಣಸೆ ಹಣ್ಣು, ಅದಾದಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಇದು ಬೆಲ್ಲದ ಡಬ್ಬ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಕುಟ್ಟಿಟ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ನನಗೆ ಯಾವುದೇ ಒಂದು ನಾನು ಅಡುಗೆ ಮಾಡುವಾಗೂ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಬೆಲ್ಲ ಆಪ್ಷನಲ್ಲಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದರ ಜೊತೆಗೆ ನೀರು ಮಿಕ್ಸ್ ಮಾಡಿ ಮತ್ತು ಒಂದು ಸ್ವಲ್ಪ ಹೆಸರು ಕಾಳು ಅದೇನು ನಾವು ಬೇಯಿಸಿರ್ತೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡು ಆಮೇಲೆ ಅದು ನೀರು ಏನು ಬಸಿದ್ಕೊಂಡಿರ್ತೀವಿ ಅಲ್ವಾ ಹೆಸರು ಕಾಳು ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಕಾಳುಗಳನ್ನ ಎತ್ತಿಟ್ಕೊಂಡು ಇದೇನು ಬಸ್ಕೊಂಡಿದ್ದೀವಿ ಆ ಮಿಶ್ರಣವನ್ನು ಈ ನೀರಲ್ಲಿ ಹಾಕಿ ಬೆರೆಸ್ತಾ ಇದ್ದೀನಿ ನಾನು. ಅದಾದಮೇಲೆ ಇವಾಗ ಇದನ್ನು ಒಲೆ ಮೇಲೆ ಇಡೋಣ. ಅದೊಂದು ಕುದಿ ಬರಲಿ. ಒಂದು ಕುದಿ ಬಂದಾದಮೇಲೆ ಇದಕ್ಕೆ ಏನೇನೂ ಇಲ್ಲ, ಕರಿಬೇವು, ಕೊತ್ತಂಬರಿ ಇದೆರಡು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ಟು ಅದ್ರ ಫ್ಲೇವರ್ ಅದಕ್ಕೆ ಪೂರ್ತಿ ಹಿಡಿಯೋ ಹಾಗೆ ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು ಎಲ್ಲ ಹಾಕ್ಬಿಟ್ಟು ಇದರಲ್ಲಿ ಒಗ್ಗರಣೆ ಹಾಕಿ ಈಗ ಕೈ ಆಡಿದಾಯ್ತು. ಮತ್ತು ಇಲ್ಲಿ ಎಣ್ಣೆ ಏನು ತೋರಿಸ್ತಿದ್ದೀನಿ ಅಂದರೆ ಖಾಲಿ ನಾವು ಬಾಟ್ಲನ್ನು ಬಿಡಬಾರ್ದಂತೆ. ಸೊ ಹಾಗಾಗಿ ಎಣ್ಣೆ ತುಂಬಿಸಿ ಇಟ್ಬಿಡೋಣ ಅಂದ್ಬಿಟ್ಟು ಅದೊಂದು ಕೆಲಸ ಮಧ್ಯದಲ್ಲಿತ್ತು, ಅದು ಮಾಡ್ಕೊಂಡಿದ್ದಾಯಿತು. ಮತ್ತು ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೋಬೋದು. ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ಆಮೇಲೆ ಹೆಸರು ಕಾಳು ಏನು ಬೆಂದಿರುತ್ತೆ ಅಲ್ವಾ ಅದು ಮತ್ತು ಕಾಯಿ ತುರಿ ನೀವು ಎಷ್ಟು ಹಾಕಿದ್ರೂ ಕೂಡ ಟೇಸ್ಟ್ ಕೊಡುತ್ತೆ ಹೆಸರು ಕಾಳು ಪಲ್ಯಕ್ಕೆ. ಮತ್ತು ಕೊತ್ತಂಬರಿ, ಕರಿಬೇವು ಆ್ಯಸ್ ಯೂಶುವಲ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು ರಸ. ನಾನು ಇದೆರಡು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಹಾಗಾಗಿ ನಾನು ನಿಮಗೆ ಬಾಯಲ್ಲೇ ಹೇಳ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ತಟ್ಟೆಗೆ ಅನ್ನ ಮತ್ತು ಮಾಡಿಟ್ಟಿರೋ ಒಂದು ಬಸ್ಸಾರು ಅಂತ ಏನು ಹೇಳ್ತೀವಿ ಅದು ಸಾರು, ಕಾಳಿನ ಸಾರು ಮತ್ತು ಕಾಳು ಪಲ್ಯ, ಅದ್ರ ಜೊತೆಗೆ ಸಂಡಿಗೆ ಕೂಡ ನಾನು ಕರೆದಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಮತ್ತು ನಂಗೆ ಅದು ನೋಡಿದ ತಕ್ಷಣ ಟೆಂಪ್ಟ್ ಆಗೋಯಿತು. ಅದಕ್ಕೆ ನಾನು ಆ ಪಲ್ಯನ ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳೋಣ ಅಂತಂದ್ಬಿಟ್ಟು ಅದ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ. ನಾನು ಹೆಸರು ಕಾಳ್ದು ಮಾಡಿದಾಗೆಲ್ಲನೂ ನನಗೆ ಸಾರಿಗಿಂತ ಜಾಸ್ತಿ ನಾನು ಪಲ್ಯ ತಿನ್ನೋದೇ ಜಾಸ್ತಿ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾನು ಆಗಲೇ ಹೇಳಿದೆ, ನಾನು ಏನು ಸಂಡಿಗೆನೂ ಕರ್ಕೊಂಡಿದ್ದೆ ನಾನು ಅಂತಂದ್ಬಿಟ್ಟು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ನೋಡಿ, ಪಲ್ಯ, ಸಾರು ಮತ್ತು ಸಂಡಿಗೆ ಇದಿದ್ರೆ ಅಮೃತ, ನಿಜವಾಗ್ಲೂ ಅಮೃತ. ಮತ್ತು ಅದು ಆಗ್ತಾರಂಗೆ ಇಲ್ಲಿ ನಂದು ದೊಡ್ಡ ಮಗನಿಗೆ ಏನದು ಪಿಕ್ ಅ ಟಾಪಿಕ್ ಆನ್ ಫ್ರೂಟ್ ಅಂತ ಇತ್ತಂತೆ. ಸೊ ಇದು ಕನ್ನಡದಿದು, ಕಿತ್ತಳೆ ಹಣ್ಣಿಂದ ಇವಂದು ತೊಗೊಂಡಿದ್ದ ಟಾಪಿಕ್ಕು. ಇದ್ರದ್ದು ಪೂರ್ತಿ ಎಕ್ಸ್ಪ್ಲನೇಷನ್ ನಂದು ಇನ್ನೊಂದು ಆರ್ಯನ ರಕ್ಷಾ ಎಜುಕೇಷನ್ ಚಾನಲಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ಮನೇಲೂ ಯಾರನ್ನ ಮಕ್ಕಳಿದ್ದು ನಿಮಗೂ ಏನಾದರೂ ಐಡಿಯಾ ಬೇಕು ಅಂದರೆ ನೀವು ಆ ಚಾನಲಲ್ಲಿ ಹೋಗಿ ನೋಡ್ಬೋದು. ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ.
ಮಧ್ಯದೆಲ್ಲ ಆಗ್ತಾ ಇರೋಂಗೆ ಅವತ್ತಿನ ಸಂಜೆನೇ ನನ್ನ ಮಗ ಪಾಪ್ಕಾರ್ನ್ ಬೇಕು ಅಂತ ಹೇಳಿದ್ದ. ಅವನಿಗೆ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ. ಸೊ ದೊಡ್ಡವನಿಗೆ, ಹಾಗಾಗಿ ಅವ್ನಿಗೂ ಪಾಪ್ಕಾರ್ನ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಾಪ್ಕಾರ್ನ್ ಮಾಡಿಕೊಡ್ತಾ ಇದ್ದೀನಿ. ಇದೇನು ನಾನು ಮನೇಲಿ ಮಾಡಿರೋದಲ್ಲ, ಹೊರಗಡೆಯಿಂದ ತಂದಿರೋದು. ಯಾವಾಗಾದರೂ ಒಂದೊಂದು ಸಲ ನಾನು ಈ ಥರ ಅವನಿಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.